ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಸಿಯಾ ಬುಟಿಕ್ ಚಾನಲ್ಗೆ ನಿಮಗೆಲ್ಲರೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ವೆಸ್ಟರ್ನ್ ಲುಕ್ನಲ್ಲಿ ಒಂದು ಹಾಫ್ ಶೋಲ್ಡರ್ ಬ್ಲೌಸ್ ಹೇಗೆ ಕಟ್ಟಿಂಗ್ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಆ ಬ್ಲೌಸ್ ತುಂಬ ಟ್ರೆಂಡಿಂಗ್ ಇದೆ ಈಗ. ಆ ಬ್ಲೌಸ್ ನನಗೊಂದು ಕಸ್ಟಮರ್ ಕೊಟ್ಟಿದ್ದಾರೆ ಸ್ಟಿಚಿಂಗ್ ಮಾಡೋಕ್ಕೆ. ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಕಟಿಂಗ್ ಹೇಗಿದ್ದಾವೆ, ಮೆಜರ್ಮೆಂಟ್ಸ್ ಯಾವ ಥರ ತಗೋಬೇಕು, ಏನೇನು ಇಂಪಾರ್ಟೆನ್ಸ್ ನಮಗೆ ಯೂಸ್ ಆಗುತ್ತೆ ಕಟಿಂಗ್ನಲ್ಲಿ ಅಂತಂದು ಒಂದು ಪಾಯಿಂಟ್ ಮಿಸ್ ಮಾಡಿಲ್ದಂಗೆ, ಎಲ್ಲೂ ಸ್ಕಿಪ್ ಮಾಡಿಲ್ದಂಗೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್, ನಿಮಗೆಲ್ಲ ಅರ್ಥ ಆಗುತ್ತೆ. ಹಾಗಾದರೆ ಕಟಿಂಗ್ ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ಇದು ಜೀರೋ ಸೈಜ್ ಬ್ಲೌಸ್ ಇದು ನನಗೆ ಬಂದಿರೋದು. ಇವರ ಮೆಜರ್ಮೆಂಟ್ಸ್ ಬಂದು ಬ್ಲೌಸ್ ಲೆಂತ್ 12 ಇದೆ. ಯಾವ ಥರ ಮಾರ್ಕ್ ಹಾಕಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತಾನೆ ಮೆಜರ್ಮೆಂಟ್ಸ್ ತಿಳಿಸ್ತೀನಿ. 12 ಇಂಚ್ ಬ್ಲೌಸ್ ಲೆಂತ್ ಇದೆ. ನಾನು 12ಕ್ಕೆ 1 ಪಾಯಿಂಟ್ ಎಕ್ಸ್ಟ್ರಾ 13ಕ್ಕೆ ಮಾರ್ಕ್ ಹಾಕ್ತಾ ಇದ್ದೀನಿ. 13ಕ್ಕೊಂದು ಲೈನ್ ಹಾಕ್ಕೊಳ್ಳಿ. 3/4 ಇಂಚಷ್ಟು ನಾನು ಡೌನ್ ತಗೊಳ್ತಾ ಇದ್ದೀನಿ. ಶೋಲ್ಡರು 3/4 ಇಂಚ್ಗೂ ಒಂದು 1/2 ಇಂಚಿಗೆ 25 ಅಂದರೆ 1/2 ಇಂಚಿಗೆ 2 ಪಾಯಿಂಟ್ ಎಕ್ಸ್ಟ್ರಾ. ಫ್ರೆಂಡ್ಸ್ ನೋಡಿ, ಇಲ್ಲಿಂದ 1/2 ಇಂಚ್ಗೆ 2 ಪಾಯಿಂಟ್, ಇದು 3/4 ಇಂಚ್ ಬರುತ್ತೆ. ಇಲ್ಲಿಂದ 7 ಇಂಚಿಗೆ ಒಂದು ಮಾರ್ಕು. ಇದು ಅಪ್ಪರ್ ಚೆಸ್ಟ್ ಲೈನ್ ಮಾರ್ಕ್ ಮಾಡೋ ಲೈನ್. ಇದು 7 ಇಂಚಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವ್ರದ್ದು ಶೋಲ್ಡರ್ ಬಂದು 14 ಇದೆ. 14ನಲ್ಲಿ ಹಾಫು 7 ಬರುತ್ತೆ. ನೋಡಿ, 7ಕ್ಕೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲೂ ಸೇಮ್ 7ಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ. ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 28 ಇದೆ ಫ್ರೆಂಡ್ಸ್. 28ನಲ್ಲಿ 4th ಬಂದು ನಮ್ಮದು 7 ಬರುತ್ತೆ. ನೋಡಿ, 7ಕ್ಕೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇದರಲ್ಲಿ ನಾನು ಲೂಸಿಂಗ್ ಬಂದು 3/4 ಇಂಚ್ ಬಿಡ್ತಾ ಇದ್ದೀನಿ. ಫ್ಯಾಬ್ರಿಕ್ ಸ್ವಲ್ಪ ಸ್ಮೂತ್ ಇದೆ. ಇದರಲ್ಲಿ ಸ್ಲೀವ್ ಅಟ್ಯಾಚ್ ಆಗ್ತಾ ಇಲ್ಲ, ಹಾಗಾಗಿ ನಾನು 3/4 ಇಂಚ್ ಲೂಸಿಂಗ್ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಮ್ಮದು ರೈಟು. ಇದರಲ್ಲಿ ನಾನು ಬೋಟ್ ನೆಕ್ನಲ್ಲಿ ನಿಮಗೆ ತೋರಿಸ್ದಂಗೆ ಬ್ಯಾಕ್ ಕ್ರಾಸ್ ಬ್ಯಾಕ್ ಫಾರ್ಮುಲಾ ತೆಗಿತಾ ಇದ್ದೀನಿ. ನೋಡಿ, 7 28ನಲ್ಲಿ 4th ಪಾರ್ಟ್ 7 ಬಂದಿದೆ. 7ನಲ್ಲಿ ಮತ್ತೆ ಫೋಲ್ಡ್ ಮಾಡಿ 8ನೇ ಭಾಗ ಬರುತ್ತೆ. 8ನೇ ಭಾಗಕ್ಕೊಂದು ಮಾರ್ಕ್ ಹಾಕಿ ಇಲ್ಲಿಂದ 2/4 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಈ ಥರ 2/4 ಇಂಚ್ ಅಂತಂದರೆ ಇಲ್ಲಿಗೆ 3 ಇಂಚಿಗೆ 2 ಪಾಯಿಂಟ್ಸ್ ಕಡಿಮೆ. ಈ ಥರ ನಾನು ಇಲ್ಲಿಗೊಂದು ಮಾರ್ಕ್ ಹಾಕಿದ್ದೀನಿ. ಈ ಶೋಲ್ಡರ್ ಪಾಯಿಂಟಿಂದ ಈ ಪಾಯಿಂಟಿಗೆ ನಾವು ಲೈನ್ ಹಾಕೊಂಡ್ಬಿಡ್ಬೇಕು. ಲೈನ್ ಹಾಕೊಂಡಿದ್ದೀನಿ. ಇವ್ರದ್ದು ವೆಸ್ಟ್ ಬಂದು 25 ಇದೆ. 25ನಲ್ಲಿ 4th ಪಾರ್ಟ್ ಬಂದು 6.25 ಬರುತ್ತೆ. ನೋಡಿ, 6.25 ಅಂದರೆ ಇಲ್ಲಿ ಇಷ್ಟು ಬರುತ್ತೆ. ನಾನು ಇಲ್ಲಿಗೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 1 ಇಂಚು ಸೈಡ್ ಟಕ್ಸ್ಗೋಸ್ಕರ ನಾನು ಮಾರ್ಕ್ ಹಾಕೊಂತಿದ್ದೀನಿ ಫ್ರೆಂಡ್ಸ್. ಇದಕ್ಕೊಂದು ಲೈನ್ ಹಾಕೊಂಡ್ಬಿಡೋಣ. ಮಾರ್ಜನು ಬಿಡ್ತಾ ಇದ್ದೀನಿ 1.5 ಇಂಚು. ಆರ್ಮೋಲ್ ಶೇಪರಿಂದ ಆರ್ಮೋಲಿಗೆ ಶೇಪ್ ಕೊಟ್ಬಿಡೋಣ. ನೋಡಿ, ಇದು ಆಗಿದೆ. ಬ್ಯಾಕ್ ಪಾರ್ಟ್ ಕಟ್ ಆಗಿದೆ ಫ್ರೆಂಡ್ಸ್. ಇಲ್ಲಿಂದ ನಾನು ಶೋಲ್ಡರು 2/4 ಇಂಚಿಗೆ ನಾನೊಂದು ಲೈನ್ ಹಾಕ್ತಿದ್ದೀನಿ. ಇದು ನಮಗೆ ಅವಶ್ಯಕತೆ ಇಲ್ಲ, ಆದರೂ ನಾನು ನಿಮಗೆ ತಿಳಿಬೇಕಲ್ಲ ಯಾವ ಥರ ಕಟ್ ಆಗ್ತಿದೆ ಬ್ಲೌಸ್ ಅಂತ. 2/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ ಇದೇ ಥರ ಸೇಮ್ ಬೋಟ್ ನೆಕ್ ಬ್ಲೌಸ್ ಯಾವ ಥರ ಕಟ್ ಆಗುತ್ತೋ ಇದು ಆ್ಯಸ್ ಇಟ್ ಈಸ್ ಅದೇ ಥರ ಕಟ್ ಆಗುತ್ತೆ. ಇದು ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ ಫ್ರೆಂಡ್ಸ್. ನಾನು ಇದು ಕಟ್ ಮಾಡ್ಕೊತೀನಿ. ಇದ್ರ ಪ್ರಕಾರ ನಾವು ಫ್ರಂಟ್ ಪಾರ್ಟ್ ಹೇಗೆ ಕಟ್ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ನಿಮಗೆ ಆರ್ಮೋಲ್ ಮೆಜರ್ ಮಾಡೋದು ಮರೆತು ಬಿಟ್ಟೆ. ಆರ್ಮೋಲ್ ಮೆಜರ್ಮೆಂಟ್ ಮಾಡಿ ನೋಡೋಣ. ನೋಡಿ, ನಾವು ಬೋಟ್ ನೆಕ್ ಬ್ಲೌಸಿಗೆ ನಾವು ಇಲ್ಲಿಂದಾನೇ ನಾನು ನಿಮಗೆ ಮೆಜರ್ ಮಾಡೋದು ತೋರಿಸ್ಕೊಟ್ಟಿದ್ದೆ. ನೋಡಿ, ಇಲ್ಲಿಂದ ಇವ್ರದ್ದು ಆರ್ಮೋಲ್ ಬಂದು 13 ಇದೆ ಫ್ರೆಂಡ್ಸ್. 13 + 1/2 ಇಂಚ್ 13ವರೆ ಬರುತ್ತೆ. 13ರಲ್ಲಿ ಹಾಫು 13ವರೆಗೆ ಹಾಫ್ ಮಾಡೋಣ. ನೋಡಿ, ಈ ಥರ ಇದಕ್ಕೆ ಈ ಥರ ಅವಶ್ಯಕತೆ ಇಲ್ಲ, ಆದರೂ ನಾನು ನಿಮಗೆ ಗೊತ್ತಾಗಬೇಕಲ್ಲ. ನೋಡಿ, 6/4 ಬರ್ತಾ ಇದೆ. 6/4 ಇದೆಯಾ ಇಲ್ಲ ಅಂತ ನೋಡೋಣ. ನೋಡಿ, 6/4 ಕರೆಕ್ಟ್ ಬರ್ತಾ ಇದೆ. 1 ಪಾಯಿಂಟ್ ಎಕ್ಸ್ಟ್ರಾ ಇದೆ, ಏನೂ ಆಗೋದಿಲ್ಲ ಫ್ರೆಂಡ್ಸ್, ಕರೆಕ್ಟ್ ಆಗುತ್ತೆ. ನಮಗೆ ಇಲ್ಲಿ ಸ್ಲೀವ್ ಜಾಯಿಂಟ್ ಆಗ್ತಾ ಇಲ್ಲ. ಹಾಫ್ ಶೋಲ್ಡರ್ ಬ್ಲೌಸು ಇದು, ಹಾಗಾಗಿ ಇದಕ್ಕೆ ಫಿಟ್ಟಿಂಗ್ ಏನು ಅವಶ್ಯಕತೆ ಇಲ್ಲ. ಆದರೂ ನಿಮಗೆ ಒಂದು ಮಾಹಿತಿಗೋಸ್ಕರ ಅಷ್ಟೇ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇದು ನಾವು ಸೆಂಟರ್ ಪಾಯಿಂಟ್ ಮಾಡಿ ಟಕ್ಸ್ ಪಾಯಿಂಟಿಗೆ ಮಾರ್ಕ್ ಹಾಕೋಣ. ನಾನು 1 ಇಂಚಿಗೆ ಮಾರ್ಕ್ ಹಾಕಿದ್ದೆ. 1ರಲ್ಲಿ ಹಾಫು ಈ ಥರ ಹಾಫ್ ಮಾಡಿ ಮಾರ್ಕ್ ಹಾಕೊಂಡು ಈ ಥರ
ಕಚ್ ಪಾಯಿಂಟ್ ಹಾಕೊಂಡ್ಬಿಡಿ. ಇಲ್ಲಿಂದ 4 ಇಂಚಿಗೆ ಮಾರ್ಕ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ಇದು ಸ್ಮಾಲ್ ಸೈಜ್ ಬ್ಲೌಸು, ಜೀರೋ ಸೈಜ್ ಬ್ಲೌಸ್. ಇದು ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್. ಇದು ಒಂದ್ಸಲಿ ಖಂಡಿತ ಟ್ರೈ ಮಾಡಿ. ನಾನಿಲ್ಲಿ ಶೇಪ್ ತೆಗಿತಾ ಇಲ್ಲ, ಇದಕ್ಕೆ ಈ ಬ್ಲೌಸ್ಗೆ ಅವಶ್ಯಕತೆ ಇಲ್ಲ. ನೋಡಿ, ಇದು ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ಇದ್ರ ಪ್ರಕಾರ ನಾವು ಫ್ರಂಟ್ ಪಾರ್ಟ್ ಹೇಗೆ ಕಟ್ ಮಾಡೋದಂತ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ. ನೋಡಿ, ನಾನು ಇನ್ನೊಂದು ಪೇಪರ್ ತಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ನಿಮಗೆ ಇಲ್ಲಿ ಬ್ಯಾಕು ಮಾರ್ಜಿನ್ ತಗೊಂಡಿಲ್ಲ. ನೋಡಿ, ಈ ಬ್ಲೌಸ್ನಲ್ಲಿ ನಾವು ಇಲ್ಲೂ ಸೈಡು ನಾವು ಜಿಪ್ ಕೊಡ್ಬೋದು ಫ್ರೆಂಡ್ಸ್. ಹಾಗಾಗಿ ನಾನು ನಿಮಗೆ ಮಾರ್ಜಿನ್ ತೋರಿಸಿಲ್ಲ. ಇಲ್ಲ, ನಾವು ಮಾರ್ಜಿನ್ ತಗೋಬೇಕಂದ್ರೆ ನಾನು ಫ್ಯಾಬ್ರಿಕ್ ಮೇಲೆ ಹೇಗೆ ಮಾರ್ಜಿನ್ ತಗೋಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದ್ರ ಪ್ರಕಾರ ಈಗ ಫ್ರಂಟ್ ಪಾರ್ಟ್ ಹೇಗೆ ಕಟ್ ಮಾಡೋದಂತ ನೋಡೋಣ. ಆ್ಯಸ್ ಇಟ್ ಈಸ್ ಇದು ಹೇಗಿದೆಯೋ ಅದೇ ಥರ ಮಾರ್ಕ್ ಹಾಕ್ಬೇಕು ಫ್ರೆಂಡ್ಸ್. ನೋಡಿ, ನಾನು ಎಲ್ಲೂ ಲೂಸಿಂಗ್ ಬಿಡ್ತಾ ಇಲ್ಲ. ಪೇಪರ್ ಆ್ಯಸ್ ಇಟ್ ಈಸ್ ಇದು ಹೇಗಿದೆಯೋ ಅದೇ ಥರ ನಾವು ಮಾರ್ಕ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇದು ಆ್ಯಸ್ ಇಟ್ ಈಸ್ ನಾನು ಹೇಗಿದೆಯೋ ಅದೇ ಥರ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮೇನ್ ಬಂದು ಈಗ ಇಲ್ಲೇ ನಮಗೆ ಬರೋದು ಈ ಬ್ಲೌಸ್ ಹೇಗೆ ಕಟ್ ಆಗುತ್ತೆ ಅಂತಂದರೆ, ಇದು ನಾನು ನಿಮಗೆ ಚಿತ್ರ ಬಿಡಿಸಿ ತೋರಿಸ್ತೀನಿ. ಈ ಥರ ನಮ್ಮ ಹ್ಯೂಮನ್ ಬಾಡಿ ಬಂದು ಈ ಥರ ಇರುತ್ತೆ. ಹಾಫ್ ಶೋಲ್ಡರ್ ನಮಗೆ ಇಲ್ಲಿಂದ ಶುರುವಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಬ್ಲೌಸ್ ಶೋಲ್ಡರ್ ನಮ್ಮದು ಈ ಶೋಲ್ಡ್ರಿಂದ ನಮಗೆ ಬ್ಲೌಸ್ ಶುರುವಾಗುತ್ತೆ. ಇಲ್ಲೇನು ನಮಗೆ ಬರೋದಿಲ್ಲ. ಹಾಗಾಗಿ ನಾವು ಕಸ್ಟಮರ್ದು ಈ ಥರ ನಾವು ಬ್ಲೌಸ್ ಸ್ಟಿಚ್ ಮಾಡಬೇಕಂದ್ರೆ ಈ ಸರ್ಕಲ್ ನಾವು ಮೆಜರ್ಮೆಂಟ್ ಎಷ್ಟಿದೆ ಸುತ್ತಳತೆ ಅಂತ ಈ ಥರ ಸುತ್ತಳತೆ ನಾವು ಟೇಪಿಂದ ಪರ್ಫೆಕ್ಟಾಗಿ ಅವ್ರ ಫಿಟ್ಟಿಂಗ್ ಎಷ್ಟು ಬರ್ತಿದೆ ಅಂತ ನೋಡಬೇಕು. ಇವ್ರ ಕಸ್ಟಮರ್ದು ಬಂದು 33 ಬಂದಿದೆ ಫ್ರೆಂಡ್ಸ್. ಇದಕ್ಕೆ ನಾನು +1 ಆ್ಯಡ್ ಮಾಡ್ತಾ ಇದ್ದೀನಿ. +1 ಯಾಕಂದರೆ ಇವ್ರದ್ದು 0 ಸೈಜ್ ಬ್ಲೌಸು. ಸೈಜ್ ಮೇಲೆ ನೀವು 1, 1.5, 2 ಇಂಚು ಈ ಥರ. ಅವ್ರು ಹೆಲ್ದಿ ಇದ್ದರೆ 2 ಇಂಚು ತಗೋಬೋದು, ಇಲ್ಲ ಮೀಡಿಯಮ್ ಇದ್ದರೆ 1.5 ತಗೋಬೋದು. ಇವ್ರು ತುಂಬ ಸ್ಲಿಮ್ ಇದ್ದಾರೆ, ಪರ್ಫೆಕ್ಟ್ ಇದೆ ಇವ್ರದ್ದು ಬಾಡಿ ಮೆಜರ್ಮೆಂಟ್. ಹಾಗಾಗಿ ನಾನು 1 ಇಂಚ್ ಅಷ್ಟೇ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, 33 + 1 = 34 ಆಗುತ್ತೆ. ಯಾವ ಥರ ನಾವಿಲ್ಲಿ ಸರ್ಕಲ್ ಮಾಡಿ ನೋಡೋದು, ಇದು ಹೇಗೆ ಕಟ್ ಮಾಡಬೇಕಂತ ಈಗ ನೋಡೋಣ ಫ್ರೆಂಡ್ಸ್. ನಾನು ಇದೇ ಹಾಫ್ ಶೋಲ್ಡರ್ ಬ್ಲೌಸ್ಗೆ ಇಲ್ಲಿ ಕೆಲವೊಂದು ರೋಸ್ ಫ್ಲವರ್ಸ್ ಈ ಥರ ನಾನು ಡಿಸೈನ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತಲೂ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಎಲ್ಲೂ ಮಿಸ್ ಮಾಡಬೇಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಮಗೆ ಒಂದೊಂದು ಪಾಯಿಂಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಇದೆ, ನಾನು ಡ್ರಾ ಮಾಡಿ ತೋರಿಸಿದ್ದೀನಿ. ನೋಡಿ, ಮೇಲ್ಗಡೆ ಫ್ರಂಟ್ ನೆಕ್ಕಿಂದ 4.5 ಇವ್ರಿಗೆ ನಾನು 4.5 ಇಂಚಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, 4.5ಗೆ ಒಂದು ಲೈನು. ನಾನು ನಿಮಗೆ ಹೇಳ್ದಂಗೆ ಇವ್ರದ್ದು ಈ ಸುತ್ತಳತೆ ಈ ರೌಂಡ್ ಇದೆಯಲ್ಲ ಶೋಲ್ಡರ್ದು, ಇವ್ರದ್ದು 33 ಬಂದಿದೆ. ನಾನು +1 ಆ್ಯಡ್ ಮಾಡಿ = 34 ತಗೊಂಡೆ. 34ನಲ್ಲಿ 4th ಪಾರ್ಟ್ ಬಂದು 8.5 ಬರುತ್ತೆ ಫ್ರೆಂಡ್ಸ್. ನಾನು ಕ್ಯಾಲ್ಕುಲೇಟ್ರಲ್ಲಿ ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, 34 ÷ 4 = ನೋಡಿ 8.5 ಬಂದಿದೆ. ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದೀಗ ಹೇಗೆ ಮಾರ್ಕ್ ಹಾಕೋದಂತ ನೋಡೋಣ. ನೋಡಿ, ನೆಕ್ ಬಂದು 4.5ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಗೊಂದು ಲೈನ್ ಹಾಕೊಂಡು ಬಿಡೋಣ. ಇಲ್ಲಿಂದ 8.5 ಎಲ್ಲಿಗೆ ಬರ್ತಿದೆ ಅಂತ ನಾವು ಮಾರ್ಕ್ ಮಾಡಿ ನೋಡೋಣ. ನೋಡಿ, 8.5 ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಿ. ಇದು ಆರ್ಮೋಲ್ ಶೇಪರಿಂದ ಶೇಪ್ ಕೊಡೋಣ ಫ್ರೆಂಡ್ಸ್. ಇಲ್ಲಿಗೆ ಶೋಲ್ಡರ್ ಹತ್ರ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ. ಇಲ್ಲಿಗೆ ಟಚ್ ಆಗಬೇಕು ನಮ್ಮ ಲೈನು. ಈಗ 8.5 ಎಲ್ಲಿಗೆ ಬರ್ತಾ ಇದೆ ನೋಡೋಣ. ನೋಡಿ, ಈ ಥರ ಮಾರ್ಕ್ ಮಾಡಿ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಂದ 90 ಡಿಗ್ರಿಯಲ್ಲಿ ಒಂದು ನೋಡಿ, ಈ ಥರ 90 ಡಿಗ್ರಿ ಅಂದರೆ ಇದು ಸ್ಕ್ವೇರ್ ಥರ ಕರೆಕ್ಟು ಈ ಥರ ಬಾಕ್ಸ್ ಥರ ಲೈನ್ ಹಾಕ್ಕೊಳ್ಳಿ ನೀವು. ಇಲ್ಲಿಂದ ನಾನು 2.5 ವಿಡ್ತ್ ತಗೊತಿದ್ದೀನಿ. 2.5 ಮಿನಿಮಮ್ ತಗೋಬೋದು ಫ್ರೆಂಡ್ಸ್. ಅದಕ್ಕಿಂತ ಕಡಿಮೆ ತಗೊಂಡ್ರೆ ಶೋಲ್ಡರ್ ತುಂಬ ಕಡಿಮೆ ಆಗುತ್ತೆ, ಶೋಲ್ಡರ್ ಡೌನ್ ಆಗೋ ಚಾನ್ಸ್ ಇರುತ್ತೆ. ನಾನು ತಗೊಂಡಿದ್ದೀನಿ. ನೋಡಿ, ಇಲ್ಲಿ 2.5 ತಗೊಂಡಿದ್ದೀನಿ. ಇಲ್ಲೂ 2.5
ಮಾರ್ಕ್ ತಗೊಂಡಿರಿ. ನಾನು ಯಾವ ಥರ ಅಲ್ಲಿ ಮುಂದಕ್ಕೆ ಲೈನ್ ಹಾಕಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿಗೋ ನಾವು ಒಂದು ಲೈನ್ ಹಾಕ್ಕೊಂಡಿದ್ದೀವಿ ನೋಡಿ. ಈಗ ಹಾಫ್ ಶೋಲ್ಡ್ರದ್ದು ಲೈನು ನಮ್ಮದು ಡ್ರಾ ಆಗಿದೆ. ಈಗ ಇವ್ರದ್ದು ಬಂದು ಬಸ್ಟ್ ಲೈನು 8.5 ಬರ್ತಾ ಇದೆ. ಅವ್ರದ್ದು ನಾನು ಬಾಡಿ ಮೇಲೆ ಮೆಜರ್ ಮಾಡಿದಾಗ 8.5 ಬಂದಿದೆ ಫ್ರೆಂಡ್ಸ್. ನಾನು ಇಲ್ಲಿ ½ ಇಂಚ್ ಆ್ಯಡ್ ಮಾಡಿ 9 ಇಂಚಿಗೆ ಒಂದು ಲೈನ್ ಹಾಕ್ಕಂತಿದ್ದೀನಿ. ಬಸ್ಟ್ ಲೈನ್ ಇವ್ರದ್ದು ಫುಲ್ ಬಸ್ಟ್ ಫ್ರೆಂಡ್ಸ್. ಇವ್ರದ್ದು 28 ಇದೆ ನೋಡಿ. 28 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 2.8 ಬಂದಿದೆ. ನಮ್ದು ಇಲ್ಲಿ 2.8 ಇಲ್ಲಿ ಬಸ್ಟ್ ಸೆಂಟರ್ ತಗೋಬೇಕು ಫ್ರೆಂಡ್ಸ್. ಅಂದರೆ 2.25 ಬರುತ್ತೆ. ಇಲ್ಲಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 2.5 ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ 2.5ಗೆ ಕಡಿಮೆ ತಗೊಳ್ಳೇಬಾರ್ದು. ಇದು ಲಾಸ್ಟ್ ಸೈಜ್, ಇದು 0 ಫಸ್ಟ್ 0 ಸೈಜ್ ಇದು. ಇದಕ್ಕಿಂತ ಕಡಿಮೆ ತಗೊಳಕ್ಕೆ ಹೋಗ್ಬೇಡಿ. ಇಲ್ಲಿ ತುಂಬ ಹತ್ರ ಬಂದ್ಬಿಡುತ್ತೆ. ಇಲ್ಲಿಗೊಂದು ಕ್ರಾಸ್ ಆಗಿ ಲೈನ್ ಹಾಕೊಂಡು ಬಿಡೋಣ ನೋಡಿ. ನಾನು ಇಲ್ಲಿ ಬಂದು 2.25 ತಗೊಂಡಿದ್ದೆ. ಇಲ್ಲಿ ನಾನು ಇಲ್ಲೂ ಸೇಮ್ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂತಂದರೆ ಇಲ್ಲಿ ಬಂದಿರೋದೇ ನಮ್ಮದು ಬಸ್ಟ್ ವಿಡ್ತ್ ಬಂದು ಕಡಿಮೆ ಬಂದಿದೆ. ಹಾಗಾಗಿ ನಾನು ಇವ್ರಿಗೂ ಆ್ಯಸ್ ಇಟ್ ಈಸ್ ಇಲ್ಲಿ ಎಷ್ಟು ತಗೊಂಡಿದ್ದೀನೋ ಇಲ್ಲೂ ಅಷ್ಟೇ ತಗೊಳ್ತಾ ಇದ್ದೀನಿ. ನಾನು ಫಸ್ಟ್ ನಿಮಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟ್ ಮಾಡೋದ್ರಲ್ಲಿ ತೋರಿಸಿದ್ದೆ. ಸ್ವಲ್ಪ ಕ್ರಾಸ್ ಆಗಿ ಲೈನ್ ಹಾಕೋಬೇಕಂತ ನಾನು ಹಾಗಾಗಿ ಈ ಥರ ಕ್ರಾಸ್ ಒಂದು ಲೈನ್ ಹಾಕಿದ್ದೀನಿ ನೋಡಿ. ಯಾವ ಥರ ಇಡಬೇಕಂತ ಫ್ರೆಂಚ್ ಕರ್ವು ನೋಡಿ. ಈ ಥರ ಫ್ರೆಂಚ್ ಕರ್ವ್ ಇಡಿ. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಂಡು ಬಿಡೋಣ. ಆಮೇಲೆ ಈ ಥರ ನಾವು ಶೇಪ್ ಕೊಡೋಣ ಫ್ರೆಂಡ್ಸ್. ಫ್ರೆಂಚ್ ಕರ್ವಿಂದ ಇದು ಎಷ್ಟು ಬರ್ತಿದೆಯೋ ನೋಡೋಣ. ಈ ಶೇಪ್ ಮೆಜರ್ ಮಾಡಿ ನೋಡಬೇಕು. 4.5ಗೆ 1 ಪಾಯಿಂಟ್ ಎಕ್ಸ್ಟ್ರಾ ಬರ್ತಾ ಇದೆ. ಎಷ್ಟಿದೆಯೋ ನೋಡೋಣ. ಇಲ್ಲೂ ನೋಡಿ 4 ಇಂಚಿಗೆ 4.5ಗೆ 1 ಪಾಯಿಂಟ್ ಎಕ್ಸ್ಟ್ರಾ ಅಂದರೆ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಂದ ಸ್ವಲ್ಪ ಕ್ರಾಸ್ ಆಗಿ ಒಂದು ಲೈನ್ ಹಾಕೊಂಡು ಬಿಡೋಣ ನಾವು ನೋಡಿ. ಇವ್ರದ್ದು ವೆಸ್ಟ್ ಬಂದು 25 ಇದೆ. 25ನಲ್ಲಿ 4th ಬಂದು 6.25 ಬರುತ್ತೆ ನೋಡಿ. 6.25 ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಎಲ್ಲಿ ಮಟ ಬರ್ತಾ ಇದೆ ಅಂತ ನಾವು ಮೆಜರ್ ಮಾಡಿ ನೋಡೋಣ. ಸೇಮ್ ಇಲ್ಲಿಗೆ ಇಷ್ಟು ಬಂದಿದೆ. ಇಲ್ಲಿಂದ ಇಲ್ಲಿಗೆ ನಮ್ಮದು ಲಾಸ್ಟ್ ಮಾರ್ಜನ್ ಸಿಗ್ತಾ ಇದೆ ನೋಡಿ. ಈ ಮಾರ್ಜನ್ಗೆ ಲೈನ್ ಹಾಕಿ ನೋಡಿ. ಈಗ ಬ್ಯಾಕ್ ಪಾರ್ಟ್ ಇಟ್ಟು ಇವ್ರದ್ದು ಲೈನ್ ಎಲ್ಲಿಗೆ ಬರ್ತಿದೆ ಅಂತ ನಾವೊಂದು ಲೈನ್ ಹಾಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ನಮಗಿದು ಸಂಬಂಧ ಇಲ್ಲ. ಇಲ್ಲಿ ನಾವು ಜಾಯಿಂಟ್ ಮಾಡಬೇಕಾದ್ರೆ ನೋಡಿ ಹೀಗೆ ಬರಬೇಕಂತ ಏನೂ ಇಲ್ಲ. ಹೀಗೆ ಬಂದರೆ ಇಲ್ಲಿ ನಮ್ಮದು ಡಾಟ್ ಬರ್ತಾ ಇದೆಯಲ್ಲ, ಆ ಡಾಟ್ ಬಂದು ಕಂಪ್ಲೀಟ್ ಬಂದು ಇಲ್ಲಿ ಸ್ಟಿಚ್ ಮಾಡಿದಾಗ ಪರ್ಫೆಕ್ಟ್ ಬರುತ್ತೆ. ಹಾಗಾಗಿ ನಾವು ಇಲ್ಲಿದೆ ನಾವು ಮೆಜರ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಯಾವ ಥರ ಬರ್ತಿದೆ ಅಂತ. ಈ ಥರ ಬಂದಿದೆ. ಇದು ಸ್ವಲ್ಪ ಹಿಂಗೆ ಕ್ರಾಸ್ ಮೇಲೆ ಹೋಗುತ್ತೆ. ಈ ಥರ 1.5 ಇಂಚು ಮಾರ್ಜನು. ಜಾಸ್ತಿ ಮಾರ್ಜನ್ ಬೇಕಂದರೆ ನೀವು ಜಾಸ್ತಿನೂ ಇಡ್ಬೋದು ಫ್ರೆಂಡ್ಸ್. ನಾನು 1.5 ಇಡ್ತೀನಿ. ಈ ಥರ ಇದು ಶೇಪ್ ಕರೆಕ್ಟ್ ಮಾಡ್ಕೊಳ್ಳಿ. ಇದು ನಮ್ಮದು ರಾಂಗ್, ಇದೇ ಕರೆಕ್ಟ್ ಲೈನ್ ಬಂದಿದೆ ನೋಡಿ. ಈಗ ಈ ಲೈನಿಂದ ನಾವು ಈ ಲೈನಿಗೆ ನಾವು ಲೈನ್ ಕರೆಕ್ಟ್ ಬರ್ತಾ ಇದೆಯಾ ಅಂತ ಇಲ್ಲ ಅಂತ ನೋಡಬೇಕು ನೋಡಿ. ನಾನು ಆವಾಗಲೇ 2.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ. ಇಲ್ಲಿಂದ ಕರೆಕ್ಟು ಈ ಥರ ನಾವು ಶೇಪ್ ಕೊಡಬೇಕು ಫ್ರೆಂಡ್ಸ್ ನೋಡಿ. ಇದು ಪರ್ಫೆಕ್ಟ್ ಬಂದು ಈ ಥರ ನಮ್ಮದು ಬೆಂಡ್ ಆಗಬೇಕು. ಆವಾಗ ನೀಟಾಗಿ ಬರುತ್ತೆ. ನಾನು ಆವಾಗಲೇ ನಿಮಗೆ ಇಲ್ಲಿ ಲೈನ್ ಹಾಕಿಲ್ಲ, ಹಾಗಾಗಿ ಹೆಚ್ಚು ಕಡಿಮೆ ಬರ್ಬೋದು. ಈ ಶೇಪೇ ಇಲ್ಲಿ ಬರಬೇಕಂತ ಏನೂ ಇಲ್ಲ. ಇದ್ರ ಪ್ರಕಾರ ನಮ್ಮದು ಶೇಪ್ ಬರಬೇಕು. ಈ ಥರ ಬಂದು ಇದು ಪರ್ಫೆಕ್ಟಾಗಿ ನಮ್ಮದು ಡ್ರಾ ಆಗಿದೆ ಫ್ರೆಂಡ್ಸ್. ಈಗ ಇದ್ರ ಪ್ರಕಾರ ಈಗ ನಾವು ಫ್ಯಾಬ್ರಿಕ್ ಮೇಲೆ ಹೇಗೆ ಕಟ್ ಮಾಡೋದು, ಇಲ್ಲಿ ಮಾರ್ಜಿನ್ ಎಲ್ಲೆಲ್ಲಿ ಬಿಡಬೇಕಂತ ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ. ಈಗ ನಾನು ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ 1 ಪಾಯಿಂಟ್ ಮಿಸ್ ಆದ್ರೂ ಬ್ಲೌಸ್ ಹೇಗೆ ಕಟ್ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್.
ಎಲ್ಲೂ ಸ್ಕಿಪ್ ಮಾಡಿಲ್ದಂಗೆ ನೋಡಿದ್ರೇ ನಿಮಗಿದು ಅರ್ಥ ಆಗೋದು. ವೆಸ್ಟರ್ನ್ ಮಾಡಲ್ ಬ್ಲೌಸಸ್ ಆಗಲಿ, ಇಂಡಿಯನ್ ಆಗಲಿ, ಯಾವುದೇ ಇರಲಿ ನಾವೆಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು. ವೀಡಿಯೋಸ್ ಮಾತ್ರ ನನ್ನದೇ ಅಲ್ಲ, ಯಾವ ಚಾನಲ್ ಆದರೂ ಅಷ್ಟೇ ನಾನು ಹೇಳೋದು, ನನ್ನದೇ ಅಂತ ನಾನು ಹೇಳೋದಿಲ್ಲ ಫ್ರೆಂಡ್ಸ್. ಯಾವುದೇ ಇರಲಿ ಟೈಲರಿಂಗ್ ಚಾನಲ್ಸು ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದರಿಂದ ನೀಟಾಗಿ ಇದು ಹೇಗಿದೆಯೋ ಇದು ಆ್ಯಸ್ ಇಟ್ ಈಸು ಅದೇ ಥರ ಕಟ್ ಮಾಡಬೇಕು. ಇದರಲ್ಲಿ ಮಾರ್ಜನೂ ಬಿಡಬೇಕು ಫ್ರೆಂಡ್ಸ್. ನಾನು ಅದು ನಿಮಗೆ ಫ್ಯಾಬ್ರಿಕ್ ಮೇಲೆ ಹೇಗೆ ಅಂತ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲ ಇದ್ರಾಗ ಅಂತಂದರೆ ಕನ್ಫ್ಯೂಸ್ ಆಗ್ತೀರಿ ನೀವು. ಇದು ಪಾಯಿಂಟ್ ಮಾತ್ರ ಎಲ್ಲಿಗೆ ಬಂದಿದೆಯೋ ಅಲ್ಲಿಗೆ ನೀವು ಮಾರ್ಕ್ ಇಟ್ಕೊಳ್ಳಿ. ಈ ಥರ ನಿಮಗೆ ಕಟ್ ಮಾಡಬೇಕಾದ್ರೆ ನೆನಪಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ನಾನು ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ದೀನಿ. ಇದು ಬ್ಯಾಕ್ ಪಾರ್ಟು. ಈಗ ಫ್ರಂಟು ಬ್ಯಾಕ್, ಈಗ ಫ್ರಂಟು ಬ್ಯಾಕ್ ಇದು ನಾನು ಕಟ್ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಇದ್ರ ಪ್ರಕಾರ ನಾನು ಬ್ಯಾಕ್ ಶೋಲ್ಡ್ರು ತೆಗಿಬೇಕು. ನಾನಿದು ನಿಮಗೆ ತೋರಿಸ್ಕೊಡ್ಬೇಕಲ್ಲ, ಮಿಸ್ ಮಾಡಂಗಿಲ್ಲ. ಎಲ್ಲೂ ಒಂದು ಮಿಸ್ ಆದ್ರೂ ಭಾಳ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಇದ್ರ ಪ್ರಕಾರ ನಾವು ಬ್ಯಾಕ್ ಶೋಲ್ಡರು ಅಡ್ಜಸ್ಟ್ ಮಾಡ್ಬೇಕು ಫ್ರೆಂಡ್ಸ್. ನಾವಿಲ್ಲಿಗೆ ಒಂದು ಪೇಪರ್ ನಾವು ಇಲ್ಲಿ ಜಾಯಿಂಟ್ ಮಾಡೋಣ ಹೇಗೆ ಅಂತ ನೋಡಿ. ನಾನು ಯಾವ ಥರ ಜಾಯಿಂಟ್ ಮಾಡ್ತಾ ಇದ್ದೀನಿ. ಗಮ್ ಇದ್ರೂ ಪರವಾಗಿಲ್ಲ, ಇಲ್ಲ ಅಂತಂದರೆ ಟೇಪ್ ಇದ್ರೂ ಪರವಾಗಿಲ್ಲ ಫ್ರೆಂಡ್ಸ್. ಯಾವುದಾದ್ರೂ ಸಹಾಯದಿಂದ ನಾವು ಈ ಥರ ಸ್ಟಿಕ್ ಮಾಡ್ಕೋಬೇಕು. ಈ ಥರ ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಪ್ರಕಾರ ಇದು ಯಾವ ಥರ ಇದೆಯೋ ಅದೇ ಥರ ಆ್ಯಸ್ ಇಟ್ ಈಸ್ ಅದೇ ಥರ ಇಡಿ. ಈ ಥರ ಕರೆಕ್ಟ್ ಇದಕ್ಕೆ ಒಂದು ಲೈನ್ ಹಾಕೊಂಡ್ಬಿಡಿ ಫ್ರೆಂಡ್ಸ್. ಬ್ಯಾಕು ಫ್ರಂಟು ನಮ್ಮದು ಸೇಮ್ ಕಟ್ ಆಗ್ತಿದೆ. ಎಲ್ಲೂ ನಾವು ಲೂಸಿಂಗು ಎಲ್ಲೂ ಬಿಡ್ತಾ ಇಲ್ಲ. ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಅದು ಮಾತ್ರ ನೀವು ಮಿಸ್ ಮಾಡಬೇಡಿ. ಇಲ್ಲಿ ನಮ್ಮದು ಪೇಪರ್ ಸಾಲ್ಟೇಜ್ ಆಗಿದೆ, ಅಲ್ಲಿ ನಾನು ಪೇಪರ್ ಜಾಯಿಂಟ್ ಮಾಡ್ತೀನಿ ಫ್ರೆಂಡ್ಸ್. ಈ ಥರ ಗಮ್ಮಿಂದ ಹಚ್ಕೊಡಿ ಫ್ರೆಂಡ್ಸ್. ಆಮೇಲೆ ಶೇಪ್ ಯಾವ ಥರ ಬಂದಿದೆ ಅಂತ ಮತ್ತೊಮ್ಮೆ ನೋಡಿ, ಮತ್ತೆ ಲೈನ್ ಹಾಕ್ಕೊಳ್ಳಿ. ಇದೇ ಥರ ನಮಗೆಲ್ಲೂ ಹೆಚ್ಚು ಕಡಿಮೆ ಬರಬಾರ್ದು, ಪರ್ಫೆಕ್ಟಾಗಿ ಬರಬೇಕು. ನೋಡಿ, ಬ್ಯಾಕ್ ಪಾರ್ಟ್ ಕಟ್ ಆಗಿದೆ ನೀಟಾಗಿ. ಈಗ ಇದ್ರ ಪ್ರಕಾರ ಫ್ಯಾಬ್ರಿಕ್ ಮೇಲೆ ಹೇಗೆ ಕಟ್ ಮಾಡೋದು, ಇದು ಫ್ರಂಟ್ ಪಾರ್ಟು ನೋಡಿ, ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ಇದ್ರ ಪ್ರಕಾರ ಫ್ಯಾಬ್ರಿಕ್ ಮೇಲೆ ಹೇಗೆ ಕಟ್ ಮಾಡೋದಂತೂ ನೋಡೋಣ ಫ್ರೆಂಡ್ಸ್. ನಾನು ಫ್ಯಾಬ್ರಿಕ್ ಹಾಕ್ಕೊಂಡಿದ್ದೀನಿ. ಇದು ನಾನು ಕಾಟನ್ ಲೈನಿಂಗ್ ತಗೊಂಡಿದ್ದೀನಿ. ಲೈನಿಂಗ್ ಮೇಲೆ ತೆಗೆದು ಆಮೇಲೆ ನಿಮಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಹೇಗೆ ಅಂತ ನಾನು ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಬ್ಯಾಕ್ ಪಾರ್ಟ್ ಇದು. ಬ್ಯಾಕ್ ಪಾರ್ಟಿಗೆ ನಾನು ಇಲ್ಲಿ ಮಾರ್ಜನ್ ಬಿಟ್ಟಿದ್ದಿಲ್ಲ ಹುಕ್ಪಟ್ಟಿ ಐಪಟ್ಟಿ ಮಾಡೋಕ್ಕೆ. ನಿಮಗೆ ಇಲ್ಲಿ ಆರ್ಮೋಲ್ ನಾನು ಮೆಜರ್ ಮಾಡಿಲ್ಲ ಅಂತ ನಿಮಗೆ ಒಂದು ಡೌಟ್ ಇರ್ಬೋದು. ನಾನು ನಿಮಗೆ ಆರ್ಮೋಲು ಮೆಜರ್ ಮಾಡಿ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ. ಇದು ನಮ್ಮದು ಮೇಯ್ನು ಇಲ್ಲಿಂದ ಬರುತ್ತೆ. ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜ್ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಬಿಡಬೇಕಲ್ಲಿ ಸ್ಟಿಚಿಂಗ್ ಮಾರ್ಜ್. ನೋಡಿ, ಸ್ಟಿಚಿಂಗ್ ನಮ್ಮದು ಇಲ್ಲಿಂದ ರೆಡಿ ಬರುತ್ತೆ. ಇವ್ರದ್ದು 6.25 ಬಂದಿತ್ತು ಆರ್ಮೋಲು. 6.25 ಬರ್ತಾ ಇದೆಯಾ ಇಲ್ಲ ಅಂತ ನೋಡೋಣ. ನೋಡಿ, ಕರೆಕ್ಟು ಬರ್ತಾ ಇದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಕಟಿಂಗ್ ಕರೆಕ್ಟು ಬಂದಿದೆ ಫ್ರೆಂಡ್ಸ್. ಇದ್ರ ಪ್ರಕಾರ ನೋಡಿ ಹೇಗೆ ಮಾರ್ಜನ್ ಎಲ್ಲಿ ಬಿಡಬೇಕಂತ ನೋಡೋಣ ನಾವೀಗ. ನೋಡಿ, ಇದು ಕೋರ್ ಇರುತ್ತಲ್ಲ, ಓಪನ್ ಸೈಡ್ ಈ ಸೈಡ್ ಇದೆ, ಈ ಕೋರ್ ಬಿಟ್ಬಿಡಿ, ಇದು ತಗೋಬಾರ್ದು. ಇಲ್ಲಿಗೆ ಒಂದು 3 ಪಾಯಿಂಟ್ ಅಂದರೆ 1 ಸೆಂಟಿಮೀಟ್ರ್ ಅಷ್ಟು ನಾನು ಹುಕ್ಪಟ್ಟಿ ಐಪಟ್ಟಿಗೋಸ್ಕರ ಮಾರ್ಜನ್ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಓಪನ್ ಸೈಡ್ ತಗೊಳ್ತಾ ಇದ್ದೀನಿ ನೋಡಿ. ಈಗ ಎಲ್ಲೆಲ್ಲಿ ಮಾರ್ಜನ್ ಬಿಡಬೇಕು ಇದ್ರ ಮೇಲೆ ನೀಟಾಗಿ ಏನಾದರೂ ವೆಯ್ಟ್ ಒಂದು ಇಟ್ಬಿಡಿ. ಈ ಥರ ಇಟ್ಟು ನೀಟಾಗಿ ಇದು ಹೇಗಿದೆಯೋ ಅಷ್ಟೇ ಲೈನ್ ಕರೆಕ್ಟಾಗಿ ಈ ಥರ ಡ್ರಾ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಮಾರ್ಜನ್ ಬಿಡ್ತಾ ಇದ್ದೀನಿ 1/2 ಇಂಚ್ ಅಷ್ಟು. ಇಲ್ಲೂ ಬೇಕು ಶೋಲ್ಡ್ರ್ ಹತ್ರ, ಇಲ್ಲೂ ಬೇಕು, ಇಲ್ಲಿ ಶೋಲ್ಡ್ರ್ ಹತ್ರ
ಇಲ್ಲಿ ನಮ್ಮದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇಲ್ಲೂ ಮಾರ್ಜಿನ್ ಬಿಟ್ಟಿದ್ದೀನಿ, ಇಲ್ಲೂ ಮಾರ್ಜಿನ್ ಬಿಟ್ಟಿದ್ದೀನಿ, ನಾನು ಇಲ್ಲಿ ಮಾರ್ಜಿನ್ ಬಿಟ್ಟಿಲ್ಲ. ಇದೊಂದು ಗಮನ ಇರಲಿ. ಇಲ್ಲಿಂದ ಇದು ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಒಂದು ಲೈನ್ ಹಾಕೊಂಡ್ಬಿಡೋಣ. ಕಟ್ಟಿಂಗ್ ಪರ್ಫೆಕ್ಟ್ ಇದ್ದರೆ ಸ್ಟಿಚಿಂಗು ಅಷ್ಟೇ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಒಂದೇ ಫಿಟ್ಟಿಂಗಲ್ಲಿ ಕಸ್ಟಮರ್ಗೆ ಬ್ಲೌಸ್ ಫಿಟ್ಟಿಂಗ್ ಬರಬೇಕು, ಆ ಥರ ನಾವು ಟ್ರೈ ಮಾಡಬೇಕು. ಆಗಿದೆಯಾ ಇಲ್ಲ ಅಂತ ನಮಗೆ ಡೌಟ್ ಇರಬಾರ್ದು. ಕಸ್ಟಮರ್ ಹಾಕೊಂಡಿದ ತಕ್ಷಣ ಪರ್ಫೆಕ್ಟಾಗಿ ಫಿಟ್ ಆಗಿ ಬರಬೇಕು, ಆ ಥರ ನಾವು ಸ್ಟಿಚಿಂಗ್ ಮಾಸ್ಟರ್ ಕಟ್ಟಿಂಗ್ಸ್ ಎಲ್ಲ ಅದೇ ಥರ ಇರ್ತವೆ. ಅವತ್ತು ಮತ್ತೆ ನಾವು ನೋಡ್ಕೊಳೋ ಅವಶ್ಯಕತೆ ಇರೋದಿಲ್ಲ. ನೋಡಿ ನಾನು ಯಾವ ಥರ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇದು ನಮ್ಮದು ಸೆಂಟ್ರ್ ಪಾಯಿಂಟು. ಇದಕ್ಕೆ ಏನಾದರೂ ಈ ಥರ ವೆಯ್ಟ್ ಇಡಿ. ಅರ್ಥ ಆಗಿಲ್ಲ ಅಂದರೆ ಮತ್ತೊಂದ್ಸಲಿ ವಿಡಿಯೋ ಮತ್ತೆ ರಿಪೀಟ್ ಮಾಡಿ ನೋಡಿ ಫ್ರೆಂಡ್ಸ್, ಖಂಡಿತ ಅರ್ಥ ಆಗುತ್ತೆ. ಫಸ್ಟ್ ಟೈಮಿಗೆ ಯಾವುದು ಅರ್ಥ ಆಗೋದಿಲ್ಲ. ರಿಪೀಟ್ ಮಾಡಿ ನೋಡಿ ನಿಮಗೆ ತಿಳಿದಿಲ್ಲ ಅಂದರೆ ಅರ್ಥ ಆಗುತ್ತೆ. ಒಂದ್ಸಲಿ ಬ್ಲೌಸ್ ಟ್ರೈ ಮಾಡಿ, ತುಂಬ ಚೆನ್ನಾಗಿ ತುಂಬ ನೀಟಾಗಿ ಬರ್ತದೆ. ನೋಡಿ ನಾನು ಇಲ್ಲೂ ಮಾರ್ಜಿನ್ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಪಾಯಿಂಟು ಬಸ್ಟ್ ಪಾಯಿಂಟ್ ಇದು. ಶೋಲ್ಡರ್ ಹತ್ರ ಇಲ್ಲೂ 1/2 ಇಂಚ್ ನಾನು ಇಲ್ಲೆಷ್ಟು ಬಿಡ್ತಾ ಇದ್ದೀನಿ, ಇಲ್ಲೂ ಸೇಮ್ ಬಿಡ್ತಾ ಇದ್ದೀನಿ. ನಾನು ಎಲ್ಲೆಲ್ಲಿ ಮಾರ್ಜಿನ್ ಬಿಟ್ಟಿದ್ದೀನಿ ಅಂತ ಒಂದ್ಸಲಿ ನೋಡಿ. ಇದು ಫ್ರಂಟ್ ಪಾರ್ಟ್ ಆಗಿದೆ. ಇದೇ ಪ್ರಕಾರ ಪ್ರಿನ್ಸಸ್ ಕಟ್ಟಿಂದು ನಾವು ಮಾರ್ಕ್ ಹಾಕೋಣ. ಬಟ್ಟೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವ ಸೈಡ್ ಬರ್ತಾ ಇದೆ ಅಂತ. ಇದು ಯಾವ ಥರ ಇದೆಯೋ ಆ್ಯಸ್ ಇಟ್ ಈಸ್ ಅದೇ ಥರ ಇಲ್ಲಿ ನಾವು ಲೈನ್ ಹಾಕ್ಕೊಂಡ್ಬಿಡೋಣ. ಇವರಿಗೆ ನಾನು ಪ್ಯಾಡ್ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವ ಥರ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದು ಎಲ್ಲೂ ಸ್ಕಿಪ್ ಮಾಡಿಲ್ದಂಗೆ ನೋಡಿ. ತುಂಬ ಚೆನ್ನಾಗಿದೆ ಸ್ಟಿಚಿಂಗು ಕಟ್ಟಿಂಗು. ಬ್ಲೌಸ್ ಮಾತ್ರ ಸೂಪರ್ ಬರುತ್ತೆ. ಇದು ಫಿಟ್ಟಿಂಗು ನೋಡಿ ನೀವು ನೋಡಿ. ಇದು ಪಾಯಿಂಟು. ಈ ಪಾಯಿಂಟ್ ಹತ್ರ ಮಾರ್ಕ್ ಹಾಕೋದಂತೂ ಮರಿಬೇಡಿ. ಇದು ನಾನು ಕಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇದೇ ಪ್ರಕಾರ ಲೈನಿಂಗ್ ಹೇಗೆ ಕಟ್ ಮಾಡ್ತೀನೋ ಅದೇ ಥರ ನಾನು ಆ್ಯಸ್ ಇಟ್ ಈಸು ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ತೀನಿ. ಇಲ್ಲಿ ಶೇಪ್ ನೀಟಾಗಿ ತೆಗೀರಿ. ನಾವು ಎಷ್ಟು ಮಾರ್ಜಿನ್ಗೆ ಕ್ಲಾತ್ ಬಿಟ್ಟಿದ್ದೀವಿ ಫ್ರೆಂಡ್ಸ್ ಅಷ್ಟೇ ಹಿಡಿಬೇಕು. ಇಲ್ಲ ಅಂತಂದರೆ ಬ್ಲೌಸು ಜಾಸ್ತಿ ಹಿಡಿದ್ರೆ ಫಿಟ್ ಆಗುತ್ತೆ, ಕಡಿಮೆ ಫಿಟ್ ಮಾಡಿದರೆ ಲೂಸ್ ಆಗಿಬಿಡುತ್ತೆ. ಸ್ಟಿಚಿಂಗಲ್ಲಿ ನಾವು ಗಮನ ಇಡೋದು ಇದು ತುಂಬ ಇಂಪಾರ್ಟೆಂಟು. ನಾವೆಷ್ಟು ಮಾರ್ಜಿನ್ ಬಿಟ್ಟಿದ್ದೀವೋ ಅಲ್ಲಿಗೆ ನಮ್ಮದು ಸ್ಟಿಚಿಂಗ್ ಲೈನ್ ಬರಬೇಕು. ನೋಡಿ ಇದಕ್ಕೂ ನಾನು ಪಾಯಿಂಟ್ ಹತ್ರ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಸ್ ಇಟ್ ಈಸು. ಇದು ಯಾವ ಥರ ಮಾಡಿದ್ದೀನೋ ನಾನೀಗ ನಿಮಗೆ ಮೇನ್ ಫ್ಯಾಬ್ರಿಕ್ಕು ತೋರಿಸ್ತೀನಿ. ನೋಡಿ ನಾನು ಮೇನ್ ಫ್ಯಾಬ್ರಿಕ್ ಬಂದು ಇದು ತಗೊಂಡಿದ್ದೀನಿ. ಇದು ನಾನು ಆಲ್ರೆಡಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದ್ರ ಮೇಲೆ ಯಾವ ಥರ ಕಟ್ ಮಾಡೋದಂತ ನಾನು ನಿಮಗೆ ಫ್ಯಾಬ್ರಿಕ್ ಇಟ್ಟು ತೋರಿಸ್ತೀನಿ. ಕಟ್ ಮಾಡಿದ್ರೆ ನಿಮಗೆ ಬರುತ್ತೆ ನೋಡಿ. ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಕ್ಲಾತು. ಇದು ನಮ್ಮದು ಫೋಲ್ಡೆಡ್ ಸೈಡ್ ಕಡೆ ನಾನು ಫ್ರಂಟ್ ಪಾರ್ಟ್ ಇಡ್ತಾ ಇದ್ದೀನಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಡ್ಬೋದು ನೀವು. ಸ್ವಲ್ಪ ಇದಕ್ಕಿಂತ ಕಾಟನ್ಗೆಲ್ಲ ನಾನು ಲೈನಿಂಗ್ ಫ್ಯಾಬ್ರಿಕ್ಕಿಂದ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ, ತೀರಾ ಕಡಿಮೆ ಇಡಬೇಡಿ. ಯಾಕಂದರೆ ಕೆಲವೊಂದು ಫ್ಯಾಬ್ರಿಕ್ಸ್ ದಾರ ಎಲ್ಲ ಬಿಚ್ಕೊಂತಾವೆ ಫ್ರೆಂಡ್ಸ್, ಆವಾಗ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ತೊಂದರೆ ಆಗುತ್ತೆ. ಇದೊಂದು ಗಮನ ಇಡಬೇಕು. ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟ್ ನಾನು ಎಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇದು ಲೈನ್ ಇದೆಯಲ್ಲ ಅದು ಬಿಟ್ಟೆ ನಾನು ಕಟ್ ಮಾಡ್ತಿದ್ದೀನಿ. ಈಗ ನಾನು ಇದು ಕಟ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಕಾಟನ್ ಫ್ಯಾಬ್ರಿಕ್ ಪ್ರಕಾರ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ನಿಮಗೆ ಈ ಥರ ಫ್ಲವರ್ಸ್ ಮಾಡೋದು ಹೇಗೆ ಅಂತ, ಇದು ರೌಂಡು ಶೋಲ್ಡರ್ ಮೇಲೆ ಹಾಫ್ ಶೋಲ್ಡರ್ ಮೇಲೆ ಈ ಥರ ಶೋಲ್ಡರ್ ಮೇಲೆ ನಮ್ಮವು ಇಲ್ಲಿ ನಾನು ರೋಸ್ ಫ್ಲವರ್ಸ್ ಮಾಡ್ತಿದ್ದೀನಿ. ಆ ರೋಸ್ ಫ್ಲವರ್ಸ್ಗೆ ಯಾವ ಥರ ಫ್ಯಾಬ್ರಿಕ್ ನಾವು ಕಟ್ ಮಾಡಬೇಕು, ಯಾವ ಥರ ನಾನು ಸ್ಟಿಚ್ ಮಾಡಬೇಕಂಥದ್ದು ನಾನು ನಿಮಗೆ ಪ್ರತಿಯೊಂದು ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ತೀನಿ. ಯಾವ ಥರ ಅಂತ ನೋಡಿ, ಇದನ್ನು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ಥರ ಫ್ಲವರ್ಸ್ ಮಾಡೋದಕ್ಕೆ ನಾನು ಫ್ಯಾಬ್ರಿಕ್ ಯಾವ ಥರ ಕಟ್ ಮಾಡ್ತೀನಿ ನಾನು ನಿಮಗೆ ಫಸ್ಟು ಪೇಪರ್ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ಫ್ಯಾಬ್ರಿಕ್ ಫಸ್ಟ್ ನೀವು ಪೇಪರ್ ಮೇಲೇ ಕಟ್ ಮಾಡ್ಕೊಳ್ಳಿ. ನಮ್ಮದು ಫ್ಯಾಬ್ರಿಕ್ ವೇಸ್ಟ್ ಆಗೋದಿಲ್ಲ ನಾವು ಈ ಥರ
ಮಾಡೋದ್ರಿಂದ ನೋಡಿ ಈ ಥರ ನಾನು ಮತ್ತೆ ಫೋರ್ ಫೋಲ್ಡ್ ನೋಡಿ, ಇದು ನಾನು 1 ಫೋಲ್ಡು ಇದಕ್ಕೆ ಡಬಲ್ ಮಾಡಿದ್ದೀನಿ. ಇದಕ್ಕೆ ಮತ್ತೆ ನಾನು ಕೋನ್ ಟೈಪ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಕೋನ್ ಟೈಪ್ ಮಾಡ್ಕೊಳ್ಳಿ. ಇದಕ್ಕೆ ಇವ್ರದ್ದು ಸೈಜ್ 0 ಸೈಜ್ ಇರೋದ್ರಿಂದ ನಾನು ಫ್ಲೇವರ್ ಲೆಂತ್ ಬಂದು 3.5 ಇಡ್ತಾ ಇದ್ದೀನಿ. ನೀವು 4, 5 ಇಷ್ಟು ಇಡ್ಬೋದು. ನನಗೆ 3.5 ಇಡಬೇಕನ್ನಿಸ್ತು, ಹಾಗಾಗಿ ನಾನು 3.5 ನಾನು ತಗೊಳ್ತಾ ಇದ್ದೀನಿ. ನೋಡಿ 3.5ಗೆ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ನೋಡಿ 3.5ಗೆ ಮಾರ್ಕು, ಸೆಂಟ್ರು ಒಂದು 3.5ಗೆ ಈ ಥರ ಲೈನ್ ಹಾಕ್ಕೊಳ್ಳಿ. ಇಲ್ಲೂ ಅಷ್ಟೇ ಸೇಮು 3.5 ಈ ಥರ ಹಾಕ್ಕೊಂಡು ನೀಟಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಪೇಪರಿಂದ ಕಟ್ ಮಾಡಿ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋದ್ರಿಂದ ನಮ್ಮದು ಫ್ಯಾಬ್ರಿಕ್ ತುಂಬ ಸೇವ್ ಆಗುತ್ತೆ, ಟೈಮು ವೇಸ್ಟ್ ಆಗೋದಿಲ್ಲ. ನಾವು ಪ್ರತಿಯೊಂದು ಇದು ಫ್ಯಾಬ್ರಿಕ್ ಮೇಲೇ ಮಾಡಿದರೆ ಫ್ರೆಂಡ್ಸ್ ನಮ್ಮದು ಫ್ಯಾಬ್ರಿಕ್ ಭಾಳ ವೇಸ್ಟ್ ಆಗುತ್ತೆ. ಸೆಂಟ್ರ್ ಪಾಯಿಂಟಿಗೆ ಒಂದು ಮಾರ್ಕ್ ಈ ಥರ ಪ್ರೆಸ್ ಅಂತ ಹಾಕಿ ನೋಡಿ, ಇದೇ ಥರ ಫ್ಯಾಬ್ರಿಕ್ ಮೇಲೆ ಇಟ್ಟು ನಾನು ಸರ್ಕಲ್ ಆಗಿ ಕಟ್ ಮಾಡ್ಕೊತೀನಿ. ಯಾವ ಥರ ಅಂತ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಆರ್ಗಾನ್ಜಾ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ನೋಡಿ ಈ ಫ್ಯಾಬ್ರಿಕಲ್ಲಿ ಫ್ಲವರ್ ನಾವು ಓವರ್ಲಾಕ್ ಎಲ್ಲ ನಾವಿಲ್ಲಿ ರೌಂಡಾಗಿ ಕಟ್ ಮಾಡಿದ್ಮೇಲೆ ನಾನು ಇದ್ರಿಗೆ ಪಿಕೋ ಮಾಡ್ತೀನಿ ನೀಟಾಗಿ. ಅದು ತುಂಬ ನೀಟಾಗಿ ಫ್ಲವರ್ ಈ ಥರ ಪಫಿ ಥರ ಕಾಣುತ್ತೆ. ಹಾಗಾಗಿ ಆರ್ಗಾನ್ಜಾನೇ ತೊಗೋಬೇಕು. ಆರ್ಗಾನ್ಜಾ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದರಲ್ಲಿ ಬ್ಲ್ಯಾಕ್ ಪ್ರಿಂಟ್ನಲ್ಲಿ ನೋಡಿ, ಈ ಬ್ಲ್ಯಾಕ್ ಪ್ರಿಂಟ್ನಲ್ಲಿ ನಾನು ಇದರಲ್ಲಿ ನನಗೆ ಈ ಕಲರ್ ರೆಡ್ ಕಲರ್ ಇತ್ತು. ರೆಡ್ ಅಂದರೆ ಸ್ವಲ್ಪ ಲೈಟ್ ಶೇಡ್ ಇದೆ, ಅದಕ್ಕೆ ಪರ್ಫೆಕ್ಟ್ ಮ್ಯಾಚ್ ಆಗಿದೆ ಈ ಕ್ಲಾತು. ಹಾಗಾಗಿ ನಾನು ಈ ಫ್ಯಾಬ್ರಿಕ್ ಚೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಈ ಥರ ಪಿನ್ನಪ್ ಮಾಡ್ಕೊಳ್ಳಿ. ಎಲ್ಲೂ ನಮಗೆ ಪೇಪರ್ ಎಲ್ಲೂ ನಮಗೆ ಶೇಕ್ ಆಗಬಾರ್ದು. ಆ ಥರ ಈ ಥರ ಪಿನ್ನಪ್ ಮಾಡ್ಕೊಂಡು ನೀಟಾಗಿ ಸರ್ಕಲಿಗೆ ಲೈನ್ಸ್ ಹಾಕ್ಕೊಳ್ಳಿ. ಪ್ರತಿಯೊಂದು ಮೆಜರ್ಮೆಂಟ್ ಪ್ರಕಾರ ಮಾಡೋದ್ರಿಂದ ತುಂಬ ನೀಟಾಗಿ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಮಗೆಲ್ಲೂ ಏನೂ ಮಿಸ್ಟೇಕ್ಸ್ ಬರೋದಿಲ್ಲ, ಎಲ್ಲೂ ಓಪನ್ ಮಾಡೋ ಅವಶ್ಯಕತೆ ಇರಲ್ಲ. ಕಸ್ಟಮರ್ ಒಂದ್ಸಲಿ ಬ್ಲೌಸ್ ವೇರ್ ಮಾಡಿದ ತಕ್ಷಣ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗಿ ಬಂದುಬಿಡುತ್ತೆ ಬ್ಲೌಸು. ಹಾಗಾಗಿ ಪ್ರತಿಯೊಂದು ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡೋದು ಬೆಟರ್ ಅಂತ ನನ್ನ ಅನಿಸಿಕೆ. ನೋಡಿ ಫ್ರೆಂಡ್ಸ್, ಈ ಥರ ಇದು ಪೇಪರ್ ಹೇಗಿದೆಯೋ ಅದೇ ಥರ ಕಟ್ ಮಾಡ್ಕೊತ ಸರ್ಕಲ್ ಬರಬೇಕು. ಇದೇ ಥರ ನಾನು ಹತ್ತಿರ 55-60 ಪೆಟಲ್ಸ್ ನಾನು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಕಟ್ ಮಾಡ್ಕೊಂಡು ನಾನು ಪಿಕೋ ಮಾಡ್ಕೊಂಡು ಇಟ್ಕೊತೀನಿ. ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಡೀಟೇಲಾಗಿ ಪ್ರತಿಯೊಂದು ನಾನು ತಿಳಿಸ್ಕೊಡ್ತೀನಿ. ನೋಡಿ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಓವರ್ಲಾಕ್ ಆಗಿದ್ಮೇಲೆ ಈ ಥರ ಪಫಿ ಥರ ತುಂಬ ನೀಟಾಗಿ ಕಾಣುತ್ತೆ. ಸ್ಟಿಚಿಂಗ್ ಹೇಗಿದೆ ಅಂತ ಸ್ಟಿಚಿಂಗಲ್ಲಿ ನೋಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಸ್ಟಿಚಿಂಗ್ ಹೇಗೆ ಅಂತ ಯಾರು ಖಂಡಿತ ಮಿಸ್ ಮಾಡಬೇಡಿ. ಎಲ್ಲೂ ಮಿಸ್ ಮಾಡಿಲ್ದಂಗೆ ವಿಡಿಯೋ ನೋಡಿ ಕಟಿಂಗ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಓಕೆ ಫ್ರೆಂಡ್ಸ್.